ಚಿತ್ರದುರ್ಗದ ವಿದ್ಯಾರ್ಥಿನಿ ವರ್ಷಿತಾ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆಗೆ ಪ್ರೀ ಪ್ಲಾನ್ ಮಾಡಿಕೊಂಡು ಬಂದಿದ್ದಂತ ಆರೋಪಿ ವರ್ಷಿತಾ ಕೊಲೆ ಪ್ರಕರಣ ನಿನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಚಿತ್ರದುರ್ಗದಲ್ಲಿ ಸಾಕಷ್ಟು ಹೋರಾಟಗಳನ್ನ ಕೂಡ ಮಾಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಆಕೆಯ ಕೊಲೆ ಯಾವ ರೀತಿಯಾಗಿ ಆಯಿತು, ಆಕೆಯ ಕೊಲೆಯನ್ನ ಆಕೆಯ ಪ್ರಿಯಕರ ಯಾವ ರೀತಿಯಾಗಿ ಪ್ರೀ ಪ್ಲಾನ್ ಮಾಡಿಕೊಂಡು ಕೊಲೆಯನ್ನ ಮಾಡ್ದ, ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನ್ಯೂಸ್ 18ನಲ್ಲಿ ಕೊಲೆಗೂ ಮುನ್ನದ ಸಿಸಿಟಿವಿ ದೃಶ್ಯ ಕೂಡ ಸಿಕ್ಕಿದೆ, ಅದನ್ನ ತೋರಿಸ್ತೀವಿ. ಯಾವ ರೀತಿಯಾಗಿ ಪ್ರೀ ಪ್ಲಾನ್ ಮಾಡಿದ್ದ ಆಕೆಯ ಪ್ರಿಯಕರ ಅಂತ ಚೇತನ್ ಅನ್ನೋನು ಚಿತ್ರದುರ್ಗದ ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಗೆ ಪ್ರೀ ಪ್ಲಾನ್ ಮಾಡಿಕೊಂಡು ಬಂದಿದ್ದ ಆರೋಪಿ. ನ್ಯೂಸ್ 18ನಲ್ಲಿ ಕೊಲೆಗೂ ಮುನ್ನದ ಸಿಸಿಟಿವಿ ದೃಶ್ಯವನ್ನ ತೋರಿಸ್ತೀವಿ. ವರ್ಷಿತಾ ಭೇಟಿಗೂ ಮುನ್ನ ಪೆಟ್ರೋಲ್ ಅನ್ನ ಖರೀದಿ ಮಾಡಿದ್ದ. ಆಕೆಯನ್ನ ಸುಡ್ಲಾಗಿತ್ತು, ಪೆಟ್ರೋಲ್ನ ಹಾಕಿ ಅರೆಬರೆ ಸ್ಥಿತಿಯಲ್ಲಿ ಸುಟ್ಟೋಗಿದ್ಲು ವರ್ಷಿತಾ ಭೇಟಿಗೂ ಮುನ್ನ ಪೆಟ್ರೋಲ್ ಅನ್ನ ಖರೀದಿ ಮಾಡಿದ್ದ ಇವನು. ಆಗಸ್ಟ್ 18ನೇ ತಾರೀಕು ಪೆಟ್ರೋಲ್ ಖರೀದಿ ಮಾಡಿದ್ದ ಚೇತನ್. 18ನೇ ತಾರೀಕು 1 ಲೀಟರ್ ಪೆಟ್ರೋಲ್ ಅನ್ನ ಖರೀದಿ ಮಾಡಿದ್ದ ಆರೋಪಿ ಚೇತನ್. ಗೆಳತಿ ವರ್ಷಿತಾ ಜೊತೆ ನಡ್ಕೊಂಡು ಹೋಗ್ತಾ ಇದ್ದ ಆರೋಪಿ. 1 ಕಿಲೋಮೀಟರ್ ವರ್ಷಿತಾ ಜೊತೆನೆ ನಡ್ಕೊಂಡು ಹೋಗಿದ್ದಾನೆ. 1 ಕಿಲೋಮೀಟರ್ ಮಾತಾಡ್ಕೊಂಡು ನಡ್ಕೊಂಡು ಹೋಗಿದ್ದಾನೆ. ಇನ್ನು ಗೋನೂರು ಬ್ರಿಡ್ಜ್ ಬಳಿ ವರ್ಷಿತಾ ಚೇತನ್ ನಡುವೆ ಗಲಾಟೆ ಆಗಿದೆ. ಇದೇ ಸಂದರ್ಭದಲ್ಲಿ ಗೋನೂರು ಅಂತ ಬ್ರಿಡ್ಜ್ ಇದೆ, ಅಲ್ಲಿ ಅವರು ಇಬ್ರು ಮಾತನಾಡ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಮದುವೆ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿತ್ತಂತೆ. ಬಟ್ಟೆ ಬದಲಿಸಿಕೊಂಡು ಮತ್ತೆ ಪೆಟ್ರೋಲ್ ಬಂಕಿಗೆ ತೆರಳಿದ್ದಾನೆ. ಆಕೆ ಜೊತೆ ಮಾತಾಡ್ಕೊಂಡು ಎಲ್ಲ ಹೋಗಾದ್ಮೇಲೆ ಗಲಾಟೆ ಎಲ್ಲ ಆಗಿದೆ. ವರ್ಷಿತಾ ಕೆಳಗೆ ಬೀಳ್ತಾ ಇದ್ದಂತೆ ಕುತ್ತಿಗೆ ಹಿಸ್ಕಿ ಸಾಯಿಸಿದ್ದಾನೆ. ಚೇತನ ಅಟ್ಟಹಾಸಕ್ಕೆ ಅಸುನೀಗಿದ್ಲು ವಿದ್ಯಾರ್ಥಿನಿ ವರ್ಷಿತಾ ಮೃತಪಟ್ಟ ಬಳಿಕ ಪೆಟ್ರೋಲ್ ಹಾಕಿ ಸುಟ್ಟಿದ್ದ ಚೇತನ್. ವರ್ಷಿತಾ ಮೃತಪಟ್ಟ ಬಳಿಕ ಪೆಟ್ರೋಲ್ ಅನ್ನ ಹಾಕಿ ಸುಟ್ಟಿದ್ದಾನೆ. ಮಳೆ ಬಂದಿದ್ರಿಂದ ಅರೆಬರೆ ಸುಟ್ಟಿದ್ದಂತ ವರ್ಷಿತಾ ಮೃತದೇಹ. ಮಳೆ ಬಂದಂತ ಹಿನ್ನೆಲೆಯಲ್ಲಿ ಅರೆಬರೆ ಸುಟ್ಟಿತ್ತು ವರ್ಷಿತಾ ಮೃತದೇಹ. ಈತ ಪೆಟ್ರೋಲ್ನ ಹಾಕಿ ಸುಟ್ಟಿದ್ದ. 1 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದ, ಮಾತಾಡಿದ್ದ. ಅದಾದ್ಮೇಲೆ ಜಗಳ ಆಗಿದೆ. ಜಗಳ ಆಗ್ತಿದ್ದ ಹಾಗೆ ಆಕೆ ಕೆಳಗೆ ಬಿದ್ದಿದ್ದಾಳೆ. ಆಕೆಯ ಮೇಲೆ ಹಲ್ಲೆಯನ್ನ ಮಾಡ್ತಿದ್ದ ಹಾಗೆ ವರ್ಷಿತಾ ಕೆಳಗೆ ಬೀಳ್ತಿದ್ದ ಹಾಗೆ ಕುತ್ತಿಗೆ ಹಿಸುಕಿ ಆರೋಪಿ ಸಾಯಿಸಿದ್ದಾನೆ. ಚೇತನ ಅಟ್ಟಹಾಸಕ್ಕೆ ಆ ಸ್ಥಳದಲ್ಲೇ ವಿದ್ಯಾರ್ಥಿನಿ ವರ್ಷಿತಾ ಮೃತಪಟ್ಟಿದ್ದು. ಬಳಿಕ ಪೆಟ್ರೋಲ್ ಅನ್ನ ಹಾಕಿ ಸುಟ್ಟಿದ್ದ ಚೇತನ್. ಆಕೆಯನ್ನ ಸಾಯಿಸಲೇಬೇಕು ಅಂತಾನೆ ಹೋಗಿದ್ದಂಥದ್ದು ಆಕೆಯ ಜೊತೆ. ಮಳೆ ಬಂದಂತ ಹಿನ್ನೆಲೆಯಲ್ಲಿ ಅರೆಬರೆ ಸುಟ್ಟಿತ್ತು ಆ ಒಂದು ಮೃತದೇಹ. ನಂತರ ಸಿಕ್ಕಾಕೊಳ್ತಾ ಹೋದ ಇವನು. ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಿ. ಆಕೆ ಜೊತೆ ಫಸ್ಟು ಫೋನಲ್ಲಿ ಮಾತನಾಡ್ತಾನೆ. ಆಕೆ ಬರುವಂಥದ್ದು ಕನ್ಫರ್ಮ್ ಆಗುತ್ತೆ. ಆಕೆ ಬರೋದು ಕನ್ಫರ್ಮ್ ಆಗ್ತಿದ್ದ ಹಾಗೆ ಆತ ಪೆಟ್ರೋಲ್ ಬಂಕಿಗೆ ಹೋಗಿದ್ದಾನೆ. ಪೆಟ್ರೋಲ್ ಬಂಕಿಗೆ ಒಂದು ವಾಟರ್ ಕ್ಯಾನ್ ಅನ್ನ ಕೂಡ ತಗೊಂಡೋಗಿದ್ದಾನೆ. ಅದರಲ್ಲಿ 1 ಲೀಟರ್ ಪೆಟ್ರೋಲ್ ಅನ್ನ ತುಂಬಿಸ್ಕೊಂಡಿದ್ದಾನೆ. ಚಿತ್ರದುರ್ಗದಲ್ಲಿ 1 ಲೀಟರ್ ಪೆಟ್ರೋಲ್ನ ತುಂಬಿಸ್ಕೊಂಡು ಅದನ್ನ ಜೋಬಲ್ಲಿ ಇಟ್ಕೊಂಡು ಆ ಚೇತನ್ ಅನ್ನೋನು ನೆಟ್ಕೊಂಡು ಹೋಗ್ತಾ ಇರುವಂತ ದೃಶ್ಯಾವಳಿ ಕೂಡ ಸಿಕ್ಕಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ನಂತರ ಆಕೆಯನ್ನು ಹೋಗಿ ಮೀಟ್ ಮಾಡಿದ್ದಾನೆ. ಆಕೆಯನ್ನ ಮೀಟ್ ಮಾಡಿದ ಬಳಿಕ ಸುಮಾರು 1 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾರೆ, ಮಾತನಾಡ್ಕೊಂಡು ಹೋಗಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಮುಂದೆ ಚೇತನ್ ಹೋಗ್ತಾ ಇದ್ದಾನೆ, ಹಿಂದೆ ವರ್ಷಿತಾ ಹೋಗ್ತಾ ಇರುವಂಥದ್ದು. ಆತನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾಳೆ ವರ್ಷಿತಾ. ಇದು ಬ್ರಿಡ್ಜ್ ಹತ್ರ, ಗೋನೂರು ಬ್ರಿಡ್ಜ್ ಹತ್ರ. ಪೆಟ್ರೋಲ್ ಎಲ್ಲ ಖರೀದಿ ಆದ ಬಳಿಕ ಆಕೆ ಮೇಲೆ ಸಂಶಯವನ್ನ ವ್ಯಕ್ತಪಡಿಸಿದ್ದ. ಅದಾದ್ಮೇಲೆ ಗಲಾಟೆ ಆಗಿದೆ. ಗಲಾಟೆ ಆಗ್ತಿದ್ದ ಹಾಗೆ ಹಲ್ಲೆಯನ್ನ ಮಾಡಿದ್ದಾನೆ ಇವನು. ಹಲ್ಲೆ ಮಾಡ್ತಿದ್ದ ಹಾಗೆ ಆಕೆ ಕೆಳಗಡೆ ಬಿದ್ದಿದ್ದಾಳೆ. ನಂತರ ಕತ್ತು ಹಿಸುಕಿ ಸಾಯಿಸಿದ್ದಾನೆ. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಹೇಗಿದ್ರು ಇವನು ಪೆಟ್ರೋಲ್ ಅನ್ನ ಕೂಡ ತಗೊಂಡೋಗಿದ್ನಲ್ಲ, ಸುಟ್ಟಿದ್ದಾನೆ. ಮಳೆ ಬಂದಂತ ಹಿನ್ನೆಲೆಯಲ್ಲಿ ಶವ ಅರ್ಧಂಬರ್ಧ ಸುಟ್ಟಿತ್ತು. ಶವ ಅರ್ಧ ಸುಟ್ಟಿದ್ರಿಂದ ಟೆನ್ಷನ್ ಆಗಿದ್ದ ಚೇತನ್ ಮತ್ತೊಮ್ಮೆ ಮೃತದೇಹವನ್ನ ಸುಟ್ಟು ಹಾಕ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾನೆ. ಸಂಜೆ ಬಟ್ಟೆಯನ್ನ ಬದಲಿಸಿಕೊಂಡು ಮತ್ತೆ ಪೆಟ್ರೋಲ್ ಬಂಕಿಗೆ ತೆರಳಿದ್ದಾನೆ. ಪೆಟ್ರೋಲ್ನ ಖರೀದಿ ಮಾಡಲಿಕ್ಕೆ 1 ಲೀಟರ್ ಪೆಟ್ರೋಲ್ ಅನ್ನ ಖರೀದಿಸಿ ಮತ್ತೆ ಸುಟ್ಟಿದ್ದಾನೆ. 1 ಲೀಟರ್ ಪೆಟ್ರೋಲ್ ಅನ್ನ ಖರೀದಿ ಮಾಡಿ ಮತ್ತೆ ಆಕೆಯ ಮೈ ಮೇಲೆ ಪೆಟ್ರೋಲ್ ಅನ್ನ ಹಾಕಿ ಸುಟ್ಟಿದ್ದಾನೆ. ಪೊಲೀಸ್ ತನಿಖೆಯಲ್ಲಿ ಆರೋಪಿಯ ರಾಕ್ಷಸ ಕೃತ್ಯ ಬಯಲಾಗಿದೆ. ಆರೋಪಿ ಚೇತನ್ ಕೃತ್ಯದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು.
ಚೇತನ್ ಮಾವ ಹಾಲು ಮಾರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಚೇತನ್ನ ಮಾವ ಹಾಲು ಮಾರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆಗ ಚೇತನ್ ನಾನೇ ಹಾಲನ್ನ ಹಾಕಿ ಬರ್ತೇನೆ ಅಂತ ಹೇಳಿ ಮಾವನ ಬಳಿ ಬೈಕ್ ಹಾಗೂ ಹಾಲಿನ ಕ್ಯಾನ್ ಅನ್ನ ತೆಗೆದುಕೊಂಡು ಹೋಗಿದ್ದ. ಅವ್ರ ಮಾವ ಅದು ಎರಡನೇ ಬಾರಿ ಪೆಟ್ರೋಲ್ ಖರೀದಿ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅವನ ಮಾವ ಬಂದಿದ್ದಾರೆ ಹಾಲನ್ನ ಹಾಕುವಂತ ಕೆಲಸ. ಹಾಲನ್ನು ಹಾಕ್ಲಿಕ್ಕೆ ಹೋಗ್ಲಿಕ್ಕೂ ಮುಂಚೆ ಇಲ್ಲ ನಾನೇ ಹಾಕಿ ಬರ್ತೀನಿ ಅಂತ ಆ ಗಾಡಿ ಮತ್ತೆ ಆ ಒಂದು ಹಾಲಿನ ಕ್ಯಾನನ್ನು ಇಸ್ಕೊಂಡಿದ್ದಾನೆ. ನಂತರ ಆತ 1 ಲೀಟ್ರ್ ಪೆಟ್ರೋಲನ್ನು ಕೂಡ ಖರೀದಿ ಮಾಡಿದ್ದಾನೆ. ಮತ್ತೊಮ್ಮೆ ಆಕೆಯನ್ನು ಸುಡ್ಲಿಕ್ಕೋಸ್ಕರ ಮತ್ತೊಮ್ಮೆ ಪೆಟ್ರೋಲನ್ನು ಹಾಕಿ ಸುಟ್ಟಿದ್ದಾನೆ. ಪೊಲೀಸ್ ಸ್ಟೈಲ್ನಲ್ಲಿ ಆತನನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಪಿನ್ ಟು ಪಿನ್ ಮಾಹಿತಿ ಗೊತ್ತಾಗಿದೆ ಪೊಲೀಸರಿಗೆ. ಚೇತನ್ ಅನ್ನುವಂಥ ರಾಕ್ಷಸ ಪ್ರೀತಿಯ ಹೆಸರಲ್ಲಿ ಕೊಲೆಯನ್ನ ಮಾಡಿದ್ದಾನೆ. ತನ್ನ ಪ್ರೇಯಸಿಯನ್ನೇ ಕೊಲೆ ಮಾಡಿದ್ದಾನೆ. ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಆದಂಥವಳು. ಇಂಥ ರಾಕ್ಷಸನನ್ನ ಲವ್ ಮಾಡಿದ್ಲು ಅವಳು. ನೋಡಿ, ಆತನನ್ನ ಲವ್ ಮಾಡಿದ ತಪ್ಪಿಗೆ ಸಾವನ್ನಪ್ಪುವಂತಾಯ್ತು. ಕೊಲೆ ಮಾಡ್ದ ಅವನು. ಈಗ 3 ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ದೃಶ್ಯ ನಂಬರ್ 1, ಫಸ್ಟು ಆತ ವರ್ಷಿತಾ ಜೊತೆ ಫೋನಲ್ಲಿ ಮಾತನಾಡಿಕೊಂಡು ಪೆಟ್ರೋಲ್ ಬಂಕಿಗೆ ಹೋದ. ವಾಟರ್ ಕ್ಯಾನನ್ನು ಕೂಡ ತಗೊಂಡೋಗಿದ್ದ. ಅದಕ್ಕೆ 1 ಲೀಟ್ರು ಪೆಟ್ರೋಲನ್ನು ತುಂಬಿಸ್ಕೊಂಡ. ನಂತರ ಆಕೆ ಸಿಕ್ಕಿದ್ದಾಳೆ. ಈತ ಆಕೆಯ ಜೊತೆ ಮಾತನಾಡಿಕೊಂಡು ಫಸ್ಟು ಈತ ಮುಂದೆ ಮೂವ್ ಆಗ್ತಿರ್ತಾನೆ, ಆಕೆ ಹಿಂದೆ ಹಿಂಬಾಲಿಸ್ಕೊಂಡು ಹೋಗಿದ್ದಾಳೆ. ನಂತರ ಅವರಿಬ್ಬರು ಕೂಡ 1 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾರೆ. ಅದಾದಮೇಲೆ ಗೋನೂರು ಬ್ರಿಡ್ಜ್ ಬಳಿ ಇವರಿಬ್ಬರ ನಡುವೆ ಗಲಾಟೆ ಆಗಿದೆ. ಗಲಾಟೆ ಆದ ಬಳಿಕ ಆಕೆಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ಆಕೆ ಕೆಳಗೆ ಬಿದ್ದಿದ್ದಾಳೆ. ನಂತರ ಕತ್ತು ಹಿಸುಕಿ ಸಾಯಿಸಿದ್ದಾನೆ. ಸಾಯಿಸಿದ ಬಳಿಕ ಪೆಟ್ರೋಲನ್ನು ಸುರಿದು ಆಕೆಯ ಮೇಲೆ ಸುಟ್ಟಿರುವಂಥದ್ದು. ಮಳೆ ಬಂದಂಥ ಕಾರಣಕ್ಕೆ ಆ ಒಂದು ಮೃತದೇಹ ಅರ್ಧಂಬರ್ಧ ಸುಟ್ಟೋಗಿದೆ. ನಂತರ ಈತನಿಗೆ ಟೆನ್ಷನ್ ಆಗಿ 1 ಲೀಟ್ರ್ ಪೆಟ್ರೋಲ್ ತಗೊಂಡೋಗಿ ಸುಟ್ಟಿದ್ದಾನೆ. ವರ್ಷಿತಾ ಹಾಗೂ ಚೇತನ್ ನಡುವೆ ಲವ್ ಆಗಿದ್ದಾದ್ರೂ ಹೇಗೆ? ಚೇತನ್ಗೆ ವರ್ಷಿತಾ ಪರಿಚಯವಾಗಿದ್ದು ಹೇಗೆ? ನ್ಯೂಸ್ 18ನಲ್ಲಿ ಇನ್ನಷ್ಟು ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಅವರಿಬ್ಬರ ನಡುವೆ ಹೇಗೆ ಲವ್ ಆಯಿತು, ಹೇಗೆ ಪರಿಚಯ ಆದರು? ಇನ್ಸ್ಟಾದಲ್ಲಿ ಪರಿಚಯವಾಗಿದ್ದಂಥ ಚೇತನ್, ಈಗಿನ ಲವ್ ಸ್ಟೋರಿಗಳು ಆರಂಭ ಆಗ್ತಿರೋದೇ ಹಂಗೆ. ಇನ್ಸ್ಟಾ, ಫೇಸ್ಬುಕ್ ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ರು ಸಾಕು, ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಮೈ ಮರ್ತು ಬಿಡ್ತಾರೆ. ಆಲ್ರೆಡಿ ಮೆಸೇಜು ಚಾಟ್ ಮುಖಾಂತರ ನಡೀತಾ ಇರುತ್ತೆ. ಆಮೇಲೆ ಪರಿಚಯ, ಆಮೇಲೆ ಬ್ರೇಕಪ್ಪು, ಇಲ್ಲಾಂದರೆ ಕೊಲೆ. ಇನ್ಸ್ಟಾದಲ್ಲಿ ಪರಿಚಯವಾಗ್ತಾನೆ ಚೇತನ್. ಇನ್ಸ್ಟಾ ಮೂಲಕ ಇಬ್ಬರ ನಡುವೆ ಸ್ನೇಹ ಆಗುತ್ತೆ. ಪರಿಚಯದ ಬಳಿಕ ಇಬ್ಬರ ನಡುವೆ ಪ್ರೀತಿ ಆಗುತ್ತೆ. ಖಾಸಗಿ ಕಂಪ್ನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಈ ಚೇತನ್ ಪಾರ್ಟ್ ಟೈಮ್ ಕೆಲಸವನ್ನ ಹುಡುಕ್ತಾ ಇದ್ಲು ವರ್ಷಿತಾ. ಇನ್ಸ್ಟಾದಲ್ಲೇ ಚೇತನ್ಗೆ ರೆಸ್ಯೂಮ್ ಕಳಿಸಿದ್ಲು ವರ್ಷಿತಾ. ಇನ್ಸ್ಟಾದಲ್ಲೇ ಚೇತನ್ಗೆ ರೆಸ್ಯೂಮ್ ಬೇರೆ ಕಳಿಸಿದ್ಲಂತೆ ಪಾರ್ಟ್ ಟೈಮ್ ಕೆಲಸಕ್ಕೋಸ್ಕರ. ಆಮೇಲೆ ಇಬ್ಬರ ನಡುವೆ ಸ್ನೇಹ ಆಗಿದೆ, ಪ್ರೀತಿ ಬೆಳೆದಿದೆ. ಪ್ರೀತಿ ಬೆಳೆದು ಈಗ ಕೊಲೆನಲ್ಲಿ ಈ ಕೇಸ್ ಕೊನೆಯಾಗಿದೆ. ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದು, ಆಮೇಲೆ ಸ್ನೇಹಿತರು, ಅದಾದಮೇಲೆ ಲವ್ವರ್ಸು, ಅದಾದ ಬಳಿಕ ಕೊಲೆ. ಈ ಥರದ ಪ್ರಕರಣಗಳು ಎಷ್ಟೆಷ್ಟೆಲ್ಲ ವರದಿ ಆಗ್ತಾ ಇದ್ದಾವೆ. ಈಗ ಆಲ್ರೆಡಿ ನೋಡಿದೀವಲ್ಲ, ಸಾಕಷ್ಟು ಪ್ರಕರಣ ನೋಡಿದ್ದೀವಿ. ಒಂದೇ ದಿನದಲ್ಲಿ ಪರಿಚಯ ಆಗಿ ಮೀಟ್ ಮಾಡಿ ಎಸ್ಕೇಪ್ ಆಗಿ ಅದಾದ್ಮೇಲೆ ಕೊಲೆ ಆಗಿರುವಂಥ ಪ್ರಕರಣಗಳನ್ನು ಕೂಡ ನೋಡಿದ್ದೀವಿ. ಈ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ನೆಗೆಟಿವ್ ಆಗ್ತಾ ಇದೆ, ಕೊಲೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ನೋಡ್ತಾ ಇದ್ವಿ ಎಂತ ರಾಕ್ಷಸ ಕೃತ್ಯವನ್ನ ಎಸಗಿದ್ದಾನೆ ಆ ಚೇತನ್ ಅನ್ನುವಂಥವನು. ಯಾವ ಕಾರಣಕ್ಕೋಸ್ಕರ ಇವರಿಬ್ಬರ ನಡುವೆ ಜಗಳ ಆಯ್ತಂತೆ, ಈ ಕೊಲೆಯ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಂತೆ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಸ್ಫೋಟಕ ವಿಚಾರಗಳನ್ನ ಈತ ಮಾಹಿತಿಗಳನ್ನ ಹೊರಬಿಟ್ಟಿದ್ದಾನೆ? ಪೃಥ್ವಿರಾಜ್, ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೋವೆರಟ್ಟಿ ಗ್ರಾಮದ ವರ್ಷಿತಾ ಮೊನ್ನೆ ದಿನವಷ್ಟೇ ಅನಾಮಧೇಯವಾಗಿ ಅರೆಬರೆ ಸುಟ್ಟ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ಲು. ಆ ಪ್ರಕರಣವನ್ನ ಭೇದಿಸಿದಂತ ಸಂದರ್ಭದಲ್ಲಿ ಆಕೆ ವರ್ಷಿತಾ ಅನ್ನುವಂಥದ್ದು ಮಾಹಿತಿ ಗೊತ್ತಾಯಿತು ಪೊಲೀಸರಿಗೆ. ಅದಾದ ಬಳಿಕ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಏನು ಈ ಆರೋಪಿ ಚೇತನ್ ಇದ್ದಾನೆ, ಇವನು ಕಳೆದ 1.5-2 ವರ್ಷಗಳಿಂದ ಕೂಡ ವರ್ಷಿತಾಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಮಾಡ್ಕೊಂಡಿದ್ದ. ಆಕೆಯ ಜೊತೆ ಒಂದು ಕೆಲಸವನ್ನ ಕೊಡಿಸ್ತೇನೆ, ಒಂದು ರೆಸ್ಯೂಮ್ ಅನ್ನ ಹಾಕುವಂತನು ಕೂಡ ಕೇಳಿ ಹಾಕಿಸ್ಕೊಂಡಿದ್ದ. ಅದಾದ ಬಳಿಕ ಅದು ಪರಿಚಯವಾಗಿ ಪ್ರೀತಿಗೆ ತಿರುಗಿ ಒಂದು
ಸಂಬಂಧವನ್ನ ಬೆಳೆಸಿಕೊಂಡು ಹೋಗಿತ್ತು. ಅದಾದ ಬಳಿಕ ಅವರು ಇಬ್ಬರ ನಡುವೆ ಒಂದು ದೈಹಿಕ ಸಂಪರ್ಕವೂ ಕೂಡ ನಡೆದಿತ್ತು ಅನ್ನುವಂತ ಮೂಲಗಳ ಮಾಹಿತಿ ಲಭ್ಯವಾಗಿದೆ. ಅದರ ಆಧಾರದ ಮೇಲೆ ಆಕೆ ನನ್ನನ್ನ ಮದುವೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಕೆ ಒತ್ತಡ ಹಾಕಿರ್ತಾಳೆ. ಅದರ ಸಂಬಂಧವೇ ಏನು ಈ ಹಾಸ್ಟೆಲ್ ನಲ್ಲಿ ಆಗಸ್ಟ್ 14ನೇ ತಾರೀಕು ಲೀವ್ ಲೆಟರ್ ಕೊಟ್ಟು ತೆರಳಿರ್ತಾಳೆ. ಅದಾದ ಬಳಿಕ 18ನೇ ತಾರೀಕು ಚಿತ್ರದುರ್ಗಕ್ಕೆ ಆಗಮಿಸ್ತಾಳೆ. ಆ ಸಂದರ್ಭದಲ್ಲಿ ಫೋನ್ ಮಾಡಿ ಇಬ್ರು ಕೂಡ ಭೇಟಿ ಆಗ್ತಾರೆ. ಭೇಟಿ ಆದಂತ ಸಂದರ್ಭದಲ್ಲಿ ಚಿತ್ರದುರ್ಗ ನಗರದ ಹೊರವಲಯಕ್ಕೆ ಒಂದೂವರೆ ಕಿಲೋಮೀಟರ್ ನಷ್ಟು ದೂರ ಇಬ್ರು ಕೂಡ ನಡೆದುಕೊಂಡೇ ಸಾಕ್ತಾರೆ. ಆದ್ರೆ ಆ ಸಮಯದ ಹಿಂದೆ ಚೇತನ್ ಆಕೆಗೆ ಕೊಲ್ಲುವಂತ ಎಲ್ಲಾ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದ ಅನ್ನೋ ಅವರ ವಿಡಿಯೋವನ್ನ ನೋಡಿದಂತ ಸಂದರ್ಭದಲ್ಲಿ ನಮಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಏನು ವರ್ಷಿತಾಳನ್ನ ಮೊದಲೇ ಆಕೆ ಬಂದ್ರೆ ನಾನು ಕೊಲೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊದಲೇ ಪೆಟ್ರೋಲ್ ಬಂಕ್ ಹೋಗಿ 1 ಲೀಟರ್ ಪೆಟ್ರೋಲ್ ಬಂಕ್ ತುಂಬಿಸ್ಕೊಂಡು ಜೊತೆಗೆ ತೆಗೆದುಕೊಂಡು ಹೋಗ್ತಾನೆ. ಆಕೆಯನ್ನ ಕರೆದುಕೊಂಡು 1.5 ಕಿಲೋಮೀಟರ್ ವರೆಗೆ ದುರ್ಗದ ಹೊರವಲಯಕ್ಕೆ ಕರೆದುಕೊಂಡು ಹೋಗ್ತಾನೆ. ಗೋನೂರು ಬ್ರಿಡ್ಜ್ ಏನಿದೆ ಆ ಸಮೀಪ ಇರುವಂತ ಒಂದು ಜಮೀನ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಇಬ್ರಿಗೂ ಕೂಡ ಮದುವೆ ವಿಚಾರಕ್ಕೆ ಜಗಳ ನಡೀತದೆ. ಜಗಳ ನಡೆದಂತ ಸಂದರ್ಭದಲ್ಲಿ ಆಕೆಗೆ ಥಳಿಸ್ತಾನೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಕೆಳಗೆ ಬಿದ್ದಾಗ ಆಕೆಯ ಕುತ್ತಿಗೆಯನ್ನ ಇಸುಕಿ ಕೊಲೆ ಮಾಡ್ತಾನೆ. ಆದ್ರೆ ಅದನ್ನ ಮುಚ್ಚಿ ಹಾಕಬೇಕು, ಸಾಕ್ಷಿ ನಾಶ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವನು ಏನು ಮೊದಲೇ ತೆಗೆದುಕೊಂಡು ಹೋಗಿದ್ದ ಪೆಟ್ರೋಲ್ ಅದನ್ನ ಸುರಿದು ಬೆಂಕಿಯನ್ನು ಹಚ್ಚಿ ಸುಟ್ಟು ಹಾಕ್ತಾನೆ. ಆದ್ರೆ ಅವತ್ತು ಮಳೆ ಬರ್ತಿರೋ ಹಿನ್ನೆಲೆಯಲ್ಲಿ ಆ ಮೃತದೇಹ ಪೂರ್ಣವಾಗಿ ಸುಟ್ಟು ಹೋಗೋದಿಲ್ಲ. ಹಾಗಾಗಿ ಅವತ್ತೇ ಸಂಜೆ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಮನೆಗೆ ಹೋಗ್ತಾನೆ. ನೇರವಾಗಿ ಮನೆಗೆ ಹೋದಂತವನು ಅವರ ಮಾವನ ಬೈಕ್ ಅನ್ನ ಇಸ್ಕೊಂಡು ಅವ್ರ ಮಾವ ಏನು ಹಾಲನ್ನ ಹಾಕ್ತಾ ಇರ್ತಾನೆ, ಅದೇ ಹಾಲಿನ ಕ್ಯಾನ್ ಅನ್ನು ಕೂಡ ಜೊತೆಗೆ ತೆಗೆದುಕೊಂಡೋಗಿ ಅವನು ಅವ್ರ ಮಾವ ಮಾಡ್ಬೇಕಾದ ಕೆಲಸವನ್ನ ಎಲ್ಲವನ್ನೂ ಕೂಡ ಹಾಲನ್ನ ಹಾಕಿ ಅದೇ ಬೈಕ್ ನಲ್ಲಿ ಮತ್ತೊಂದು ಪೆಟ್ರೋಲ್ ಲೀಟರ್ ಅನ್ನ ತೆಗೆದುಕೊಂಡು ಹೋಗಿ ಮತ್ತೆ ಆ ಮೃತದೇಹಕ್ಕೆ ಸುರಿದು ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಾನೆ. ಅದಾದ ಬಳಿಕ ಮರುದಿನ ವಿನಾಯಕ ಇದೆಲ್ಲವನ್ನು ಕೂಡ ನಾವು ಬ್ರೇಕಿಂಗ್ ಅಲ್ಲೂ ಕೂಡ ಓದ್ಕೊಂಡೋದ್ವಿ. ಇಲ್ಲಿ ಮೇನ್ಲಿ ಯಾವ ಕಾರಣಕ್ಕೋಸ್ಕರ ಇವ್ರ ನಡುವೆ ಜಗಳ ಆಯ್ತು ಅಂತ. ಯಾಕೆಂದ್ರೆ ಈತ ಅಲ್ಲಿ ಏನೋ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾವುದೋ ವಿಚಾರ ಆಗಿ ಅದಾದ್ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಂಥದ್ದಲ್ಲ. ಯಾಕೆಂದ್ರೆ ಆಕೆ ಬರ್ತಾಳೆ ಅಂತ ಗೊತ್ತಾಗೇನೆ ಈತ ಫಸ್ಟೇ ಪೆಟ್ರೋಲ್ ಅನ್ನ ಖರೀದಿ ಮಾಡಿದ್ದ. ಅಂದ್ರೆ ಈತ ಪ್ರೀ ಪ್ಲಾನ್ ಮಾಡ್ಲಿಕ್ಕೆ ಇವರಿಬ್ಬರ ನಡುವೆ ಅಂತ ದೊಡ್ಡ ಕಂದಕ ಸೃಷ್ಟಿ ಆಗೋದಕ್ಕೆ ಏನ್ ಕಾರಣ ಇತ್ತು ಅಂತ. ಏನಂತ ಹೇಳಿದ್ರೆ ಇವರ ಪ್ರೇಮವಾಗಿ ಪರಿಚಯವಾಗಿತ್ತು. ಅದಾದ ಬಳಿಕ ಮದುವೆ ಹಂತಕ್ಕೆ ಹೋಗಿ ಚರ್ಚೆ ಕೂಡ ಆಗಿತ್ತು. ನನ್ನನ್ನ ಮದುವೆ ಆಗ್ಬೇಕು ಅನ್ನೋಂತ ಒತ್ತಡವನ್ನ ವರ್ಷಿತ ಹಾಕಿದ್ಲು. ಹಾಗಾಗಿ ಅವನು ಮದುವೆ ಆಗಕ್ಕೆ ನಿರಾಕರಣೆ ಆದಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ರೀತಿಯ ವೈಷಮ್ಯವು ಕೂಡ ಬೆಳೆದಿತ್ತು. ಅವತ್ತು ಏನು 18ನೇ ತಾರೀಕು ಅದು ಈ ಮುಗಿಸ್ಲೇಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅವನು ಜಗಳವನ್ನ ಮಾಡಿ ಕೊಲೆ ಮಾಡಿರೋಂಥದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿ.